ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮಾಧಾನ ಮಾಡ್ಕೊಳಮ್ಮ, ಅಳಬೇಡ. ಮಾಡೋದೆಲ್ಲ ಮಾಡಿ ಇವಾಗ ಸಮಾಧಾನ ಮಾಡ್ಕೊಂತ ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಪ್ಪ. ಯಾಕಪ್ಪ ಹೀಗೆಲ್ಲ ಮಾಡಿದ್ರಿ? ಚಿಕ್ಕ ವಯಸ್ಸಿಂದನೂ ನನ್ಗಿದೇ ಬೇಕು ಅದೇ ಬೇಕು ಅಂತ ನಾನು ಯಾವತ್ತಾರು ಕೇಳಿದಿನ? ಸುಳ್ಳು ಹೇಳ್ಬಾರ್ದು ಅಂತ ನೀವೇ ಹೇಳ್ಕೊಡ್ತಿದ್ರಿ. ಆದ್ರೆ ಇವತ್ತು ನನ್ ಕೈಲಿ ಇಷ್ಟೊಂದು ಸುಳ್ಳು ಹೇಳಿಸ್ಬಿಟ್ರಿ. ಯಾಕಪ್ಪ? ಅತ್ತೆ ಸಾಕು, ಎದಳಮ್ಮ. ಯಾರು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನೇನಾದ್ರೂ ಚಿಕ್ಕ ವಯಸ್ಸಿಂದ ನನಗಿದ್ ಬೇಕು ಅದ್ಬೇಕು ಅಂತ ಕೇಳಿದಿನ? ಆದ್ರೆ ಜೀವನದಲ್ಲಿ ಮೊದಲನೇ ಸಲ ಒಬ್ರು ನಮ್ಮ ಮನ್ಸಾರೆ ಇಷ್ಟಪಟ್ಟೆ. ಅದನ್ನು ತಪ್ಪು ಅನ್ನೋ ಹಾಗೆ ಮಾಡ್ಬಿಟ್ರಲ್ಲಪ್ಪ. ಕಟ್ಟಿ ಸಾಹೇಬ್ರನ್ನ ಇಷ್ಟಪಟ್ಟಿದ್ದು ನಿಮಗ್ ತಪ್ಪು ಅಂತ ಅನಿಸ್ಬೋದು, ಆದ್ರೆ ನನ್ ಹೃದಯಕ್ಕ ತಪ್ಪು ಅಂತ ಅನಿಸ್ತಿಲ್ಲಪ್ಪ. ಯಾಕೆ ಅಂದ್ರೆ ಈ ಹೃದಯ ಸ್ನೇಹಕ್ಕಂದು. ಈ ಹೃದಯ ಕಂಠಿ ಸಾಹೇಬ್ರೆ ಬೇಕು ಅಂತ ಬಯಸ್ತಿದೆ ಅಪ್ಪ. ನಮ್ಮನ್ ದೂರ ಮಾಡ್ಬೇಕು ಅಂತ ನನ್ನಲ್ಲಿರೋ ಹೃದಯ ಸ್ನೇಹಕ್ಕಂದೇ ಅಲ್ಲ ಅಂತ ಸುಳ್ಳು ಹೇಳಿಸ್ಬಿಟ್ರಲ್ಲಪ್ಪ. ಯಾಕಪ್ಪ ಹೀಗ್ ಮಾಡಿದ್ರಿ? ನೀನು ಒಳ್ಳೇದಕ್ಕೆ ನಮ್ಮ ನಾನು ಈ ಥರ ಮಾಡಿದ್ದೆ. ನೀವೇನೋ ನಾನು ಒಳ್ಳೇದಕ್ಕೆ ಅಂತಾನೆ ಹೇಳ್ತಿದ್ದೀರಾ, ಆದ್ರೆ ನನ್ನ ಹೃದಯ ಇದು ತಪ್ಪು ಅಂತ ಹೇಳ್ತಿದೆ ಅಪ್ಪ. ನೋಡಮ್ಮ, ತಪ್ಪೋ ಸರಿನೋ, ಆದರೆ ಅದರಿಂದ ನಿನ್ಗೆ ಒಳ್ಳೇದಾಯ್ತಲ್ಲ, ಅದು ಸಾಕು. ನೀವು ನಿಮ್ ಮಗಳ ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿರ್ಬೋದು, ಆದ್ರೆ ನನ್ ಮುಂದೆ ಇನ್ಯಾರನೋ ಮದ್ವೆ ಆಗಿ ನಾನ್ ಸುಖವಾಗಿರ್ತೀನಿ ಅಂತ ನೀವ್ ಅಂದ್ಕೊಂಡಿದ್ರೆ ಅದ್ ಸುಳ್ಳು ಅಪ್ಪ. ಹಾಗೆಲ್ಲ ಹೇಳ್ಬೇಡಮ್ಮ. ನೋಡಮ್ಮ, ಕಂಠಿ ಸಾಹೇಬ್ರು ನಮ್ಮ ಜೀವ ಉಳಿಸಿದ್ದಾರೆ ಅಂತ ಅವ್ರ ಮೇಲೆ ಅನುಕಂಪ ತೋರಿಸೋದು ಸರಿ. ಹಾಗಂತ ಜೀವನ ಪೂರ್ತಿ ಅವ್ರ ಜೊತೆನೆ ಬದುಕ್ತೀನಿ ಅನ್ನೋದು ನನಗೆ ಸರಿ ಅನ್ನಿಸ್ತಿಲ್ಲಮ್ಮ. ಯಾಕಪ್ಪ? ನಾನು ಅವ್ರಿಗೆ ಎರಡನೇ ಹೆಂಡತಿ ಆಗ್ತೀನಿ ಅಂತನಾ? ಇಲ್ಲಾಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅಂತನಾ? ಆತರ ಏನಾದ್ರು ನಿಮ್ ಮನ್ಸಲ್ಲಿದ್ರೆ ಅದನ್ನ ತೆಗೆದ್ಬಿಡಿ ಅಪ್ಪ. ಸ್ನೇಹಕ್ಕನ ಅವರು ಕಣ್ಣನ್ ರೆಪ್ಪೆ ತರ ನೋಡ್ಕೊಂಡಿದ್ದಾರೆ. ಇನ್ನು ಅವ್ರ ಹೃದಯ ಇರೋ ನನ್ನನ್ನ ಅವ್ರು ಎಷ್ಟ್ ಚೆನ್ನಾಗಿ ನೋಡ್ಕೋಬಹುದು ಹೇಳಿ? ನಾನು ಅವ್ರ ಮನೆ ಸೊಸೆ ಆಗ್ಬೇಕು ಅಂದ್ರೆ ಅದ್ ನನ್ ಪುಣ್ಯ ಅಪ್ಪ. ನೋಡಮ್ಮ, ಪಾಪ ಪುಣ್ಯ ನಿರ್ಧಾರ ಮಾಡೋದು ನಮ್ಮ ಭಗವಂತ ಮೇಲಿದ್ದಾನೆ. ಅಪ್ಪ ತಂದೆ ತನ್ನ ಮಗಳ ಸುಖನಷ್ಟೇ ಬಯಸೋದು. ಆದ್ರೂ ಇವತ್ತು ನಿಮ್ಮೊಬ್ಬರಿಂದ ನಾನು ತುಂಬಾ ಚೆನ್ನಾಗಿ ನೋವು ಮಾಡ್ಬಿಟ್ಟೆ ಅಪ್ಪ. ಕೈ ತುತ್ತು ಕೊಟ್ಟು ಸ್ವಂತ ತಾಯಿಯಾಗಿ ನೋಡ್ಕೊಂಡ್ರು ಪುಟ್ಟ ಬಗ್ಗೆ ಅವ್ರ ಮನೆಯವ್ರಿಗೆ, ಬಂಗಾರ ಅಮ್ಮನವ್ರಿಗೆ, ಎಲ್ರಿಗೂ ತುಂಬಾ ನೋವು ಕೊಟ್ಬಿಟ್ಟೆ ಅಪ್ಪ. ನಾನು ಎಲ್ಲರಿಗೂ ತುಂಬಾ ಸುಳ್ಳು ಹೇಳ್ಬಿಟ್ಟೆ. ನನ್ನಿಂದ ತುಂಬಾ ದೊಡ್ಡ ತಪ್ಪು ಮಾಡಿಸ್ಬಿಟ್ರಿ ಅಪ್ಪ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತಮ್ಮ, ಆದರೆ ನನಗೆ ಅದೆಲ್ಲದಕ್ಕಿಂತ ನನ್ನ ಮಗಳ ಭವಿಷ್ಯನೇ ಮುಖ್ಯ. ನಿನ್ನ ಬಿಟ್ಟು ನನಗೆ ಬೇರೆ ಏನೂ ಕಾಣ್ತಿಲ್ಲಮ್ಮ. ಒಂದು ವೇಳೆ ನಾನೇನಾದ್ರು ತಪ್ಪು ಮಾಡಿದರೆ ಆ ಭಗವಂತ ನೋಡ್ಕೊತಾನೆ. ನಡೆ ಮೈಗೆ ಹೋಗೋಣ ಬಾ. ಯಾರೇ ನಿಮ್ಮವರು? ಆಲ್ರೆಡಿ ಮದ್ವೆ ಆಗಿ ಹೆಂಡತಿ ಸತ್ತಿರೋರು ನೀವು.
ನೀವದ್ ಯಾವ ಧೈರ್ಯದ ಮೇಲೆ ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರಿ? ಪ್ರೀತಿಸಿ ಮದ್ವೆ ಆಗಿದೆ ಹೆಂಡತಿ ಸತ್ ಕೆಲವೇ ತಿಂಗಳಿಗೆ ಇನ್ನೊಬ್ಬಳನ್ನ ಮದ್ವೆ ಆಗ್ಬೇಕು ಅಂತ ಅದ್ ಹೇಗ್ರಿ ಅನ್ಕೊಂಡ್ರಿ? ಯಾರಿಗೆ ಹೇಳಿದ್ದು ನಿಮ್ ಹೆಂಡತಿ ಹೃದಯ ನನ್ನ ಹತ್ರ ಇದೆ ಅಂತ? ಇನ್ನೊಂದ್ಸಲ ನೀವಾಗ್ಲಿ ನಿಮ್ ಚೇಲಗಳಾಗ್ಲಿ ಹೆಂಡತಿ ಹೃದಯ ಅನ್ಕೊಂಡು ಇರಿಟೇಟ್ ಮಾಡ್ಕೊಂಡ್ ಬಂದ್ರು ನಾನ್ ಸುಮ್ಮನೆ ಇರಲ್ಲ. ಸಿರಿ, ನೀನು ಬೇಜಾರು ಮಾಡ್ಕೋಬೇಡ ಕಣಪ್ಪ. ಆ ಹುಡುಗಿ ದಿಢೀರಂತ ಹಿಂಗೆ ಯಾಕೆ ಮಾಡೋದು ನನಗೂ ಗೊತ್ತಾಯ್ತಿಲ್ಲ. ಅವಳ ಕಣ್ಣಾಗೆ ನಿನ್ನ ಮ್ಯಾಗ ಫಿರಿತಿದ್ದು ತಿಟ್ವೆ. ಇದೆಲ್ಲ ನೋಡಿರೆ ಇಲ್ಲಿ ಏನೋ ನಡೆದೈತೆ ಅನ್ನಿಸ್ತೈತೆ. ಅದನ್ನೆಲ್ಲ ನಾವು ನಿಧಾನವಾಗಿ ತಿಳ್ಕೊಳ್ಳಮ್ಮ. ಈಗ ಸದ್ಯಕ್ಕೆ ನೀನು ಸಂಕಟ ಪಡಬೇಡ ಕಣಪ್ಪ. ಇಷ್ಟೆಲ್ಲ ಆದ್ಮೇಕು ಚಂಗವ ಸಂಕಟ ಪಡೆದ ಸುಮ್ಕಿರೋದು. ಆ ಹುಡುಗಿ ನನ್ನ ಮದುವೆ ಆಗಿ ಒಪ್ಪಲಿಲ್ಲ ಅನ್ನೋ ಬೇಸರಕ್ಕಿಂತ ತಾವು ಆಡಿದ ಮಾತಿಗೆ ಸಾನೇ ಬೇಸರ ಆಗೋಯ್ತವ. ಕಣಪ್ಪ, ನಂತವು ಆಟೆಯ ಶಾನ ಒಲ್ಟಾಗಿ ಮಾತಾಡ್ಬಿಟ್ಟು ಹೊಂಟೋದ್ಲು. ಬರೀ ಹೊರಟ ಮಾತಾಡ್ಬಿಟ್ಟು ಹೋಗೋಣ. ಆದ್ರೆ ನಂತವ ಹೃದಯನೇ ಚೂರಾಗಂಗೆ ಮಾತಾಡ್ಬಿಟ್ಟು ಹೋಗೋಣವ. ಅಲ್ಲ, ನಾನು ಎಂಡ್ರಿಲ್ಲ ಅನ್ನೋ ಕಾರಣಕ್ಕೆ ಅವಳ ನಮ್ಮ ಮದುವೆ ಆಗೋಂತ ಕೇಳೋದು ನಾನು ಹೊರಟ ರೌಡಿ ಕಲ್ ಬಂಡೆ ಹಿಂಗೆಲ್ಲ ಏನೇ ಹೇಳಿದ್ರು ನನಗೇನು ಅನಿಸ್ತಾ ಇದ್ದಿಲ್ಲವ. ಆದರೆ ದುಡ್ಡು ಅಧಿಕಾರ ಅದೇ ಅನ್ನೋ ಅಹಂಕಾರದಾಗ ನಾನು ಅವಳನ್ನ ಪಡ್ಕೊಳಕ್ ನೋಡ್ತೀನಂತೆ. ನಾನು ಆಟೋನ್ ಕೆಟ್ಟನವ? ಅಯ್ಯಯ್ಯೋ, ನೀನು ಕೆಟ್ಟವನಲ್ಲ ಕಣಪ್ಪ. ಆ ಹುಡುಗಿ ಒಬ್ಬರು ಹೊರ್ತಾವ ಒಂದೊಂದು ಹೇಳ್ತಾವಳೆ. ಇಲ್ಲೋಡು, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ಇಲ್ಲವ, ಯಾವಾಗ ನಮ್ಮ ಹೃದಯ ಅವಳ್ತಾವ ಇಲ್ಲ ಅಂತ ಹೇಳಿದ್ಲೋ ಆವಾಗೇ ನನ್ನ ತಲೆ ಕೆಟ್ಟೋಯ್ತು. ಏನ ದುಡ್ಡಿನ ಆಸೆಗೆ ಹೃದಯ ದಿಸದಾಗೆ ಅವಳು ಅವ್ರ ಅಪ್ಪಯ್ಯ ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವನೇ ಹೊಂಟೋಯ್ತವ. ನಮ್ಮ ಹೃದಯ ದಿಸದಾಗೆ ನಾನು ಎಲ್ಲರೂ ಮೋಸ ಮಾಡಕ್ಕೆ ನೋಡಿದ್ರು ಅಂತ ನೆನ್ಸ್ಕೊಂಡ್ರೆ ನಂಗೆ ಬೇಸರ ಆಗ್ತೈತವ. ಒಂಥರ ನನ್ನ ಬದುಕಿದ್ದು ಸತ್ತಾಗ ಅನಿಸ್ತೈತೆ. ಅಯ್ಯೋ, ಅಂಥ ಮಾತೆಲ್ಲ ಆಡ್ಬೇಡ ಕಣಪ್ಪ. ಇಲ್ಲಿ ಈ ಇಷ್ಟದಾಗೆ ಎಲ್ಲೋ ತಪ್ಪಾಗದೆ. ಎಲ್ಲೇನು ತಪ್ಪಾಯ್ತೋ ಗೊತ್ತಿಲ್ಲವ, ಆದರೆ ನನ್ನಿಂದ ಮಾತ್ರ ಸಹಾನೇ ದೊಡ್ಡ ತಪ್ಪಾಗೋಯ್ತು. ನನ್ನ ಜೀವನ ಮಡ್ಕೊಂಡಿರೋ ನನ್ನ ಬಂಗಾರನ ಮನಸ್ಸಿಗೆ ಸಾಲೆ ನೋವು ಕೊಟ್ಬಿಟ್ಟ ಕಣವ. ಹೃದಯಕ್ಕೋಸ್ಕರ ಸಾನೆ ಅಮರ್ಬಿಟ್ಟೆ. ಸಿರಿ, ನೀನು ಹಿಂಗೆಲ್ಲನೂ ಹೊಂದ್ಕೋಬೇಡ ಕಣಪ್ಪ. ನೀನು ಹೊಳ್ತಿದ್ರೆ ನೋಡು ನಂಗೂ ಒಳ ಬರ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.